ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ನೋಡಿ ವೀಕ್ಷಕರೇ, ಭಾರತದ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಮತ್ತು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಲೇಟೆಸ್ಟ್ ಫೋನ್ ಸಂಭಾಷಣೆ ನಂತರ ಪರಿಸ್ಥಿತಿ ಜಗತ್ತಿನಲ್ಲಿ ಹೇಗಾಗಿದೆ ಗೊತ್ತೇನೋ? ಪ್ರೇಕ್ಷಕರೇ, ಜಗತ್ತಿನಲ್ಲಿ ಹಲವರ ಪದತಲದ ನೆಲವನ್ನೇ ಈ ಒಂದು ಫೋನ್ ಕಾಲ್ ಗಡಗಡನೆ ನಡುಗಿಸಿಬಿಟ್ಟಿದೆ. ಕೆನಡಾದಲ್ಲಿ ಭಾರತದ ವಿರುದ್ಧ ಸೊಲ್ಲೆತ್ತಿದ ಆ ಖಲಿಸ್ತಾನಿ ಸಮರ್ಥಕರು ಅಂಜಿ ಬಿಲಸೇರಿದ್ದಾರೆ. ಇವರಲ್ಲಿ ನಿನ್ನೆ ರಾತ್ರಿ ತನಕ ಜಗತ್ತಿನಲ್ಲಿ ಯಾರ ಬಗ್ಗೆ ಕೂಡ ಸಣ್ಣ ಭಯವೇ ಇರಲಿಲ್ಲ. ಯಾರು ಕೆನಡಾ ನೆಲದ ಮಡಿಲಲ್ಲಿ ಆಟಾಟೋಪದಿಂದ ಮೆರಿತಿದ್ರೋ ಅವರ ಗುಟುರು ಮೌನಕ್ಕೆ ಜಾರಿ ಬಾಯಿ ಮುಚ್ಚು ಕೈ ಕಟ್ಟು ಎನ್ನುವ ಜಾಣರಂತೆ ಇವರು ಈಗ ವೇಷಧಾರಿಗಳಾಗಿ ಕಾಣಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ನಿದ್ರೆಯೇ ಕಳೆದು ಹೋಗಿದೆ ಈ ಒಂದು ಫೋನ್ ಕಾಲ್ ನಂತರ. ಯಾವ ಮಧ್ಯಂತರ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದ ಘಳಿಗೆಯಿಂದ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿದ್ದರೂ ತನ್ನ ನೆಲದಲ್ಲಿ ಏನೂ ಆಗಲೇ ಇಲ್ಲ ಎಂಬಂತೆ ಅತ್ಯಾಚಾರದ ಬಗ್ಗೆ ಜಾಣ ಕ್ರೂಡು ಮೆರೆಯುತ್ತಿತ್ತೋ ಅದೇ ಮಧ್ಯಂತರ ಸರ್ಕಾರದ ಬಾಯಲ್ಲಿ ಅದೇನಿಟ್ಟುಕೊಂಡಿತ್ತೋ ಗೊತ್ತಿಲ್ಲ. ಇಲ್ಲಿ ಮಾನವರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಾಳಿಗಳ ಬಗ್ಗೆ ಒಂದೇ ಒಂದು ಸಭೆ ನಡೆಸಿ ಪರಿಹಾರ ಸೂತ್ರ ಹುಡುಕಿ ರಕ್ಷಣೆಗೆ ಕ್ರಮ ಕೈಗೊಳ್ಳಲಿಲ್ಲವೋ ಅದೇ ಮೊಹಮ್ಮದ್ ಮಧ್ಯಂತರ ಸರ್ಕಾರ ಈಗ ನಡುರಾತ್ರಿಯಲ್ಲಿ ಸಭೆಗೆ ಮುಂದಾಗಿದೆ. ಇದು ಅಧಿಕಾರ ಉಳಿಸಿಕೊಳ್ಳುವ ಕುತಂತ್ರದ ನಡೆ ಅಲ್ಲದೆ ಇನ್ನೇನು ಹೇಳ್ರಿ, ನೋಡೋಣ. ಮೋದಿ ಟ್ರಂಪ್ ಫೋನ್ ಸಂಭಾಷಣೆಯ ಸಾಫ್ಟ್ ಬಟ್ ಬಂಬಾರ್ಡಮ್ ವೆಪನ್ ಇದಾಗಿದೆ. ಇದು ಕಣ್ರಿ ಸಚ್ಚಾ ನಾಯಕನ ಪವರ್ಫುಲ್ ನಡೆ. ಅದು ದೇಶದ ಜನರ ಕುರಿತಾದ ರಕ್ಷಣೆಯ ಮೋದಿಯವರ ಹಾರ್ಡ್ ಪವರ್. ಈ ನಡೆಯ ಬಗ್ಗೆ ಯೋಚಿಸಬೇಕಾದದ್ದೇ ಕಣ್ರಿ. ಯಾರ ಕೈಯಲ್ಲಿ ದೇಶ ಸೇಫ್, ಇನ್ಯಾರ ಕೈಗೆ ಕೊಟ್ರೆ ಡೇಂಜರ್ ಅಂತ ನಾವು ನೀವು ಒಮ್ಮೆ ಖಂಡಿತ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ವಿರುದ್ಧ ಮತ ಹಾಕಿದವರು ಇದ್ದಾರಲ್ಲ, ಅವರು ಮಾತ್ರ ತಮ್ಮ ಮೈ ಮುಟ್ಟಿಕೊಂಡು ಚಿವುಟಿಕೊಂಡು ಯೋಚಿಸಲೇಬೇಕಾಗಿದೆ. ನೀವೇನಂತೀರಿ? ಹೌದ್ರಿ, ಹೇಳಿ ನೋಡೋಣ. ನ್ಯೂಸ್ ಲೈನ್ ಸ್ಟೋರಿ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.